ತಾಲೂಕು ಗುಡೂರು ಗ್ರಾಮದ 22 ವರ್ಷದ ನೇತ್ರಾವತಿ ವಿ ಗುಡೂರು ಎಂಬ ಯುವತಿಯ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಲವ್ ಜಿಹಾದ್ ಕೃತ್ಯ ನಡೆಸಿದ ಕಾರಣ ಯುವತಿಯ ಜೀವನ್ಮರಣ ಹೋರಾಟದಲ್ಲಿದೆ. ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿದ್ದು ಆರ್ಥಿಕ ನೆರವಿನ ಅಗತ್ಯ ಕೂಡ ಇರುತ್ತೆ. ಯುವತಿಗೆ ಮಾತಾಪಿತರಿಲ್ಲದ ಕಾರಣ ತಗಡಿನ ಗುಡಿಸಲು ವಾಸಿಯಾಗಿರುವ ಬಡ ಕುಟುಂಬದ ಹಿನ್ನೆಲೆಯನ್ನ ಅರಿತ ಅಶೋಕ ಲಿಂಬಾವಳಿ ಅವರು ಬೋವಿ ಗುರುಪೀಠದ ಜಗದ್ಗುರುಗಳಿಗೆ ವಿಷಯದ ಚಿಂತನ ಮಂಥನ ಮಾಡಿದ ಫಲಶ್ರುತಿಯಂತೆ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಯುವತಿಯ ಚಿಕಿತ್ಸೆಯ ವೆಚ್ಚಕ್ಕೆ 1 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ. ತಾತ್ಕಾಲಿಕ ಆಶ್ರಯ ನೀಡಿದ ಇಳಕಲ್ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ತೆರಳಿ ಚೆಕ್ ಹಸ್ತಾಂತರಿಸುವ ಸಂದರ್ಭದಲ್ಲಿ ತಂಗಡಗಿಯ ಹಡಪದ ಅಪ್ಪಣ್ಣ, ಗುರುಪೀಠದ ಜಗದ್ಗುರು ಅನ್ನದಾನ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳು, ತೆಲಸಂಗ ಕುಂಬಾರ ಗುರುಪೀಠದ ಜಗದ್ಗುರು ಕುಂಬಾರ ಗುಂಡಯ್ಯ ಮಹಾಸ್ವಾಮಿಗಳು, ಶಿಕಾರಿಪುರ ವಿರಕ್ತಮಠ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು, ಭಾರತೀಯ ರೈಲ್ವೆ ಪ್ರಾಧಿಕಾರದ ಸದಸ್ಯ ಅಶೋಕ ಲಿಂಬಾವಳಿ, ಭಾಜಪ ಪರಿಶಿಷ್ಟ ಜಾತಿಯ ರಾಜ್ಯ ಕಾರ್ಯದರ್ಶಿ ತುಮಕೂರಿನ ಓಂಕಾರೇಶ್ವರ, ಬಾಗಲಕೋಟೆ ವಕೀಲ ಕುಮಾರಸ್ವಾಮಿ ಹಿರೇಮಠ, ಹನುಮಂತ ತುಂಬದ, ಬಸವರಾಜ ಒಡೆಯರಾಜ, ರಾಘವೇಂದ್ರ ಚಿಂಚಲಿ ಹಾಗೂ ಬೋವಿ ಸಮಾಜದ ಮುಖಂಡರು ಸಾಕ್ಷೀಕರಿಸಿದರು.